ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಮತ್ತೆ HF ಡಿಲೆಕ್ಸ್ ಕಂಪೇರ್ ಮಾಡೋಣ. ಈ ವಿಡಿಯೋದಲ್ಲಿ ಯಾವ ಬೈಕ್ ನ ಮೈಲೇಜ್, ಪ್ರೈಸ್, ಪವರ್, ವೇರಿಯಂಟ್ಸ್ ಹೀಗೆ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದರಲ್ಲಿ ಬೆಸ್ಟ್ ಬೈಕ್ ಯಾವುದು ಅಂತ ನೋಡೋಣ. ಮೊದಲಿಗೆ ಎರಡು ಬೈಕ್ಸ್ ನ ಲುಕ್ಸ್ ಬಗ್ಗೆ ನೋಡೋಣ. ಎರಡು ಬೈಕ್ಸ್ ನ ಫ್ರಂಟ್ ಲುಕ್ ಈ ತರ ಇದಾವೆ. ಸ್ಪ್ಲೆಂಡರ್ ಪ್ಲಸ್ ನ ಹೆಡ್ ಲೈಟ್ ಸ್ಕ್ವೇರ್ ಡಿಸೈನ್ ನಲ್ಲಿ ಸಿಗುತ್ತೆ. ಹೆಲೋಜಿನ್ ಹೆಡ್ ಲ್ಯಾಂಪ್ ಇದೆ. ಹಾಗೆ ಹಿಲೋಜಿನ್ ಬ್ಲಿಂಕರ್ಸ್ ಇದಾವೆ. ವೈಸರ್ ಮೇಲ್ಗಡೆ ಹೀರೋ ಸ್ಪ್ಲೆಂಡರ್ ಅಂತ ಬ್ಯಾಡ್ಜಿಂಗ್ ಸಿಗುತ್ತೆ. ಇಲ್ಲಿ ನಂಬರ್ ಪ್ಲೇಟ್ ಮೌಂಟ್ ಇದೆ. ಇದರ ಮಡ್ ಗಾರ್ಡ್ ಸಿಂಪಲ್ ಆಗಿ ಇದೆ. HF ಡಿಲೆಕ್ಸ್ ನಲ್ಲಿ ಈ ರೀತಿ ಹೆಡ್ ಲೈಟ್ ಡಿಸೈನ್ ಸಿಗುತ್ತೆ. ಇದರಲ್ಲೂ ಹಿಲೋಜಿನ್ ಹೆಡ್ ಲ್ಯಾಂಪ್ ಮತ್ತೆ ಬ್ಲಿಂಕರ್ಸ್ ಇದಾವೆ. ಇಂಡಿಕೇಟರ್ಸ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ವೈಸರ್ ಮೇಲ್ಗಡೆ ಹೀರೋನ ಸಿಂಬಾಲ್ ಕಾಣಿಸುತ್ತೆ. ಇಲ್ಲಿ ನಂಬರ್ ಪ್ಲೇಟ್ ಮೌಂಟ್ ಸಿಗುತ್ತೆ. ಇದರ ಮಡ್ ಗಾರ್ಡ್ ಸ್ಪ್ಲೆಂಡರ್ ಪ್ಲಸ್ ಗಿಂತ ವೈಡ್ ಡಿಸೈನ್ ನಲ್ಲಿ ಸಿಗುತ್ತೆ. ಎರಡು ಬೈಕ್ಸ್ ನ ಲೆಗ್ ಗಾರ್ಡ್ ಸೇಮ್ ಇದಾವೆ. ಸೈಡ್ ಲುಕ್ ನೋಡೋದಾದ್ರೆ ಸ್ಪ್ಲೆಂಡರ್ ಪ್ಲಸ್ ನ ಟ್ಯಾಂಕ್ ಸಿಂಪಲ್ ಆಗಿ ಇದೆ. ಟ್ಯಾಂಕ್ ನ ಮೇಲೆ ಹೀರೋ ಅಂತ ಬ್ಯಾಡ್ಜಿಂಗ್ ಕಾಣಿಸುತ್ತೆ. ಇಲ್ಲಿ ಸ್ಪ್ಲೆಂಡರ್ ಪ್ಲಸ್ ಅಂತ ಬ್ಯಾಡ್ಜಿಂಗ್ ಇದೆ. ಇದರ ಸೀಟ್ HF ಡಿಲೆಕ್ಸ್ ಗಿಂತ ಸ್ವಲ್ಪ ಶಾರ್ಟ್ ಇದೆ. ಇದರ ಚೈನ್ ಕವರ್ ಮೆಟಲ್ ಇದೆ. ಇಲ್ಲಿ ಸಾರಿ ಗಾರ್ಡ್ ಸಿಗುತ್ತೆ. HF ಡಿಲೆಕ್ಸ್ ನಲ್ಲಿ ಈ ರೀತಿ ಟ್ಯಾಂಕ್ ಸಿಗುತ್ತೆ. ಕರ್ವ್ ಶೇಪ್ ಇದೆ. ಹೀರೋ ಬ್ಯಾಡ್ಜಿಂಗ್ ಕಾಣಿಸುತ್ತೆ. ಇಲ್ಲಿ HF ಡಿಲೆಕ್ಸ್ ಅಂತ ಕಾಣಿಸುತ್ತೆ. ಇದರ ಸೀಟ್ ಸ್ವಲ್ಪ ಲಾಂಗ್ ಸಿಗುತ್ತೆ. ಚೈನ್ ಕವರ್ ಇದರಲ್ಲಿ ಫೈಬರ್ ಇಂದ ಆಗಿದೆ. ಸಾರಿ ಗಾರ್ಡ್ ಸಿಗುತ್ತೆ. ಬ್ಯಾಕ್ ಸೈಡ್ ಇಂದ ನೋಡೋದಾದ್ರೆ ಸ್ಪ್ಲೆಂಡರ್ ನಲ್ಲಿ ಮೆಟಲ್ ಗ್ರ್ಯಾಬ್ ಹ್ಯಾಂಡಲ್ ಸಿಗುತ್ತೆ. ಸ್ಕ್ವೇರ್ ಸ್ಟಾಪ್ ಲ್ಯಾಂಪ್, ಇಂಡಿಕೇಟರ್ಸ್, ನಂಬರ್ ಪ್ಲೇಟ್ ಮೌಂಟ್. ಇಲ್ಲಿ ಕೆಳಗಡೆ ರಿಫ್ಲೆಕ್ಟರ್ ಇದೆ. HF ಡಿಲೆಕ್ಸ್ ನಲ್ಲಿ ಫೈಬರ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಇಲ್ಲಿ ಹೀರೋ ಸ್ಟಿಕರಿಂಗ್, ಸ್ಟಾಪ್ ಲ್ಯಾಂಪ್, ಇಂಡಿಕೇಟರ್ಸ್, ರಿಫ್ಲೆಕ್ಟರ್ಸ್ ಮತ್ತೆ ನಂಬರ್ ಪ್ಲೇಟ್ ಮೌಂಟ್ ಸಿಗುತ್ತೆ. ಎರಡು ಬೈಕ್ಸ್ ನ ಇಂಜಿನ್ ಸೇಮ್ ಇದಾವೆ. 97.2 cc ಏರ್ ಕೂಲ್ಡ್ ಇದಾವೆ. ಮ್ಯಾಕ್ಸಿಮಮ್ ಪವರ್ 7.91 bhp at 8000 rpm. ಮ್ಯಾಕ್ಸಿಮಮ್ ಟಾರ್ಕ್ 8.8 Nm at 6000 rpm ಪ್ರೊಡ್ಯೂಸ್ ಮಾಡುತ್ತೆ. ಸಿಂಗಲ್ ಸಿಲಿಂಡರ್ ಇದೆ. ವಾಲ್ವ್ಸ್ ಪರ್ ಸಿಲಿಂಡರ್ ಎರಡು ಇದಾವೆ. 4 ಗೇರ್ಸ್ ಇದಾವೆ. ಎರಡು ಇಂಜಿನ್ಸ್ ನ ಎಮಿಷನ್ ನಾರ್ಮ್ BS6 ಇದೆ. ಎರಡು ಬೈಕ್ಸ್ ನಲ್ಲೂ ಅನಲಾಗ್ ಮೀಟರ್ಸ್ ಇದಾವೆ. ಸ್ಪೀಡೋಮೀಟರ್, ಓಡೋಮೀಟರ್, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ಫ್ಯೂಲ್ ಇಂಡಿಕೇಟರ್ ತೋರಿಸುತ್ತೆ. ಸ್ಪ್ಲೆಂಡರ್ ಪ್ಲಸ್ ನಲ್ಲಿ USB ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಕಂಟ್ರೋಲ್ಸ್ ಎರಡು ಬೈಕ್ಸ್ ನಲ್ಲೂ ಸೇಮ್ ಇದೆ. ಲೆಫ್ಟ್ ಅಲ್ಲಿ ಹೈ ಬೀಮ್, ಲೋ ಬೀಮ್, ಪಾಸ್ ಬಟನ್, ಇಂಡಿಕೇಟರ್ ಸ್ವಿಚ್, ಹಾರ್ನ್ ಮತ್ತೆ ಕ್ಲಚ್ ಇದೆ. ರೈಟ್ ಸೈಡ್ ಅಲ್ಲಿ ಸೆಲ್ಫ್ ಸ್ಟಾರ್ಟ್ ಬಟನ್ ಇದೆ. ಹಾಗೆ I3S ಫೀಚರ್ ಇದ್ರೆ ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ. ಹಾಗೆ ಫ್ರಂಟ್ ಬ್ರೇಕ್ ಲಿವರ್ ಮತ್ತೆ ಆಕ್ಸೆಲೇಟರ್ ಇದೆ. ಟ್ರಾನ್ಸ್ಮಿಷನ್ ಎರಡರಲ್ಲೂ ಸೇಮ್ ಇದೆ. 4 ಗೇರ್ಸ್ ಇದಾವೆ. ಚೈನ್ ಡ್ರೈವ್ ಟೈಪ್ ಇದೆ. ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ಇದೆ. ಸಸ್ಪೆನ್ಷನ್ಸ್ ನೋಡೋದಾದ್ರೆ ಫ್ರಂಟ್ ಅಲ್ಲಿ ಎರಡರಲ್ಲೂ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಇದೆ. ರೇರ್ ಅಲ್ಲಿ ಸ್ಪ್ಲೆಂಡರ್ ಪ್ಲಸ್ ನಲ್ಲಿ 5 ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಇದೆ. HF ಡಿಲೆಕ್ಸ್ ನಲ್ಲಿ ಸ್ವಿಂಗ್ ಆರ್ಮ್ ವಿತ್ 2 ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಇದೆ. ಎರಡು ಬೈಕ್ಸ್ ನಲ್ಲಿ IBS ಬ್ರೇಕಿಂಗ್ ಇದೆ. ಫ್ರಂಟ್ ಅಲ್ಲಿ 130 mm ಡ್ರಮ್ ಬ್ರೇಕ್, ರೇರ್ ಅಲ್ಲೂ 130 mm ಡ್ರಮ್ ಬ್ರೇಕ್ಸ್ ಇದಾವೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸ್ಪ್ಲೆಂಡರ್ ನಲ್ಲಿ 9.8 ಲೀಟರ್ಸ್ ಇದೆ. ಮೈಲೇಜ್ 60 km/L ಕೊಡುತ್ತೆ. 0 to 60 9 seconds ಗೆ ಪಿಕಪ್ ತಗೊಳುತ್ತೆ. ಟಾಪ್ ಸ್ಪೀಡ್ 95 km/h ವರೆಗೂ ಹೋಗುತ್ತೆ. HF ಡಿಲೆಕ್ಸ್ ನಲ್ಲಿ 9.1 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮೈಲೇಜ್ 65 km/L ಕೊಡುತ್ತೆ. 0 to 60 9 seconds ಗೆ ಪಿಕಪ್ ತಗೊಳುತ್ತೆ. ಟಾಪ್ ಸ್ಪೀಡ್ 85 km/h ಇದೆ. ಬೈಕ್ ನ ಮೈಲೇಜ್ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೈಮೆನ್ಷನ್ಸ್ ನೋಡೋದಾದ್ರೆ ಹೈಟ್ 1052 mm, ವಿಡ್ತ್ 720 mm, ಲೆಂತ್ 2000 mm, ಸೀಟ್ ಹೈಟ್ 785 mm ಇದೆ. HF ಡಿಲೆಕ್ಸ್ ನಲ್ಲಿ ಹೈಟ್ 1045 mm, ವಿಡ್ತ್ 720 mm, ಲೆಂತ್ 1965 mm, ಸೀಟ್ ಹೈಟ್ 805 mm ಇದೆ. ಎರಡು ಬೈಕ್ಸ್ ನ ಗ್ರೌಂಡ್ ಕ್ಲಿಯರೆನ್ಸ್ 165 mm, ವೀಲ್ ಬೇಸ್ 1235 mm ಇದೆ. ಸ್ಪ್ಲೆಂಡರ್ ಪ್ಲಸ್ ನ ವೇಟ್ 112 kg, HF ಡಿಲೆಕ್ಸ್ ನ ವೇಟ್ 110 kg ಇದೆ. ಎರಡು ಬೈಕ್ಸ್ ನ ಚೆಸೀಸ್ ಸೇಮ್ ಇದೆ. ಸ್ಪ್ಲೆಂಡರ್ ಪ್ಲಸ್ ನಲ್ಲಿ 4 ವೇರಿಯಂಟ್ಸ್ ಇದಾವೆ. ಪ್ರೈಸಸ್ ಹೀಗಿವೆ. ವಿಡಿಯೋ ಪಾಸ್ ಮಾಡಿ ನೀವು ನೋಡಬಹುದು. HF ಡಿಲೆಕ್ಸ್ ನಲ್ಲಿ 5 ವೇರಿಯಂಟ್ಸ್ ಇದಾವೆ. ಇವುಗಳ ಪ್ರೈಸಸ್ ಹೀಗಿವೆ. ಕಲರ್ ವೇರಿಯಂಟ್ಸ್ 7 ಇದಾವೆ. ಬ್ಲ್ಯಾಕ್ ಗ್ರೇ, ಫೋರ್ಸ್ ಸಿಲ್ವರ್, ಬ್ಲ್ಯಾಕ್ ರೆಡ್ ಪರ್ಪಲ್, ಬ್ಲೂ ಬ್ಲ್ಯಾಕ್ ಅಂಡ್ ಏಷಿಯಂಟ್ ಮತ್ತೆ ಮ್ಯಾಟ್ ಗ್ರೇ ನಲ್ಲಿ ಸಿಗುತ್ತೆ. HF ಡಿಲೆಕ್ಸ್ ನಲ್ಲೂ 7 ಕಲರ್ ವೇರಿಯಂಟ್ಸ್ ಇದಾವೆ. ಬ್ಲ್ಯಾಕ್ ಗ್ರೇ ಸ್ಟ್ರೈಪ್, ಸ್ಪೋರ್ಟ್ಸ್ ರೆಡ್ ಬ್ಲ್ಯಾಕ್ ನೆಕ್ಸಸ್ ಬ್ಲೂ, ಬ್ಲೇಸಿಂಗ್ ರೆಡ್,
ರೆಡ್ ಬ್ಲ್ಯಾಕ್, ಬ್ಲೂ ಬ್ಲ್ಯಾಕ್ ಮತ್ತೆ ಬ್ಲ್ಯಾಕ್ ಏಸೆಂಟ್ ನಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಎರಡು ಬೈಕ್ಸ್ ನಲ್ಲಿ ಡಿಫರೆನ್ಸ್ ಇದಾವೆ. ಓವರ್ ಆಲ್ ನಲ್ಲಿ ಸ್ಪ್ಲೆಂಡರ್ ಪ್ಲಸ್ ಜಾಸ್ತಿ ಸೆಲ್ ಆಗುತ್ತೆ, ಹಾಗೆ ರೀಸೆಲ್ ಕೂಡ ಇದೆ. HF ಡಿಲೆಕ್ಸ್ ನ ಡಿಸೈನ್ ಸ್ವಲ್ಪ ಮಾಡರ್ನ್ ಇದೆ. ನಿಮ್ಗೆ ಯಾವ ಬೈಕ್ ಇಷ್ಟ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ಬೈಕ್ಸ್ ನಲ್ಲಿ ಬೇರೆ ಏನಾದ್ರೂ ಡಿಫರೆನ್ಸ್ ನಿಮಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಇಂದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.